ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತೇಳರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಅಮ್ಮನ ಇವತ್ತು ಮೀನಕ್ಕೆ ಹೋಗಿದ್ರಿಪ್ಪ. ಒಂದು 15 ದಿನ ಆಗಿತ್ತು ರೀ ಮೀನಕ್ಕೆ ಹೋಗಿದ್ದಿಲ್ಲ ರೀ. ಅವ್ರ ಮಳೆ ಸಂಬಂಧ ಇವತ್ತು ಮಳೆ ಕಡಿಮೆ ಆಗೈತಿ ಅಂತಂದು ಹೋಗ್ಯಾರೀ. ಮಳೆ ಮತ್ತು ಜಿಟಿ ಬರಾಕತ್ತೆ ಬಿಟ್ಟೈತ್ರಿ. ಇವು 10 ಮಳೆ ನಾನ್ರಿಪ್ಪ. ಜೂನ್ ತಿಂಗಳೊಳಗೆ ಹತ್ತದು, ಇವಾಗ ಒಂದು ತಿಂಗಳು ಮುಂಚೆ ಹತ್ಕೊಂಡ್ಬಿಟ್ಟವ್ರಿ ಇವು. ಏನು ಮಾಡ್ಬೇಕು ರೀ ನೋಡಿರಿ, ಫುಲ್ಲು ಮಾಡಾಗೈತಿ ರೀ ಇವತ್ತಿನ. ಹೌದೇನು ರೀ, ಎಲ್ಲಿ ಸ್ವಲ್ಪನ ಬೆಳಕು ಅನ್ನಂಗೆ ಇಲ್ಲ ರೀ. ಹಂಗಾಗೈತಿ, ಕತ್ಲದಂಗೆ ಆಗೈತಿ, ಅಷ್ಟು ಮಾಡಾಗೈತಿ. ಮತ್ತು ಮೀನಿಗೇನೆಲ್ಲ ಹಾಕಿ ಅಮ್ಮಗೆ ನೀರು ಕೊಟ್ಟರೆ ಸ್ನಾನ ಮಾಡಿದ್ರೆ ಚಹಾ ಕುಡ್ದು ನಾನು ಸ್ವಲ್ಪ ಕರಿ ಚಹಾ ಕುಡಿಯೋಣ ಅಂತೇಳಿ ಕರಿ ಚಹಾ ಕುಡಿಯೋಕತ್ತಿರಿ. ಅರಿಪ ಬಿಸ್ಕಿಟ್ ತರ್ತೀನಿ ತಡಿಮ ಅಂತಂದು ಬಿಸ್ಕಿಟ್ ತೊಂಬರಕ್ಕೆ ಹೋದ್ರಿ. ಅವ್ರಿದ್ದು ಅಂತ ತಿಂದ್ರಂತ್ರಿ ಅಮ್ಮನ ಮೊಮ್ಮಗಳು. ನನಗೆ ತರಕ್ಕೆ ಹೇಳ್ರಿ. ಅಮ್ಮನ ಆಟೋದ್ರಿ ಫೋನ್ ಹಚ್ಚುವ, ಇದಕ್ಕೆ ಹೋಗೋಣ, ನಮ್ಮ ಬ್ಯಾಂಕಿಗೆ ಹೋಗೋಣ ಅಂದ್ರಿ. ಹ್ಞೂ ಅಂತೇಳಿ ನಾನು ಫೋನ್ ಹಚ್ಚಿದ್ದೆ. ಅಮ್ಮ ಇದಕ್ಕೆ ಫೋನ್ ಹಚ್ಚಿ ನಿಮ್ಮ ಆಟೋದವ್ರಿಗೆ ರೀ ಅನ್ನ ಉಗ್ಣಕತ್ತೇನಮ್ಮ. ಹಾಕಿಬಿಡು. ಇದು ಚಿಕನ್ ಹೇಳಿನಮ್ಮ, ಅದನ್ನ ಗ್ರೇವಿ ಅದು ಮಾಡೋದಂತ್ರ. ಅಯ್ಯೋ ನಮ್ಮಮ್ಮ ಗೊರಕಿ ಹೊಡ್ಯಾಕತ್ತಾರ. ಅಮ್ಮ ಆಟೋದವ್ರಿಗೆ ಫೋನ್ ಹಚ್ಚಿನಮ್ಮ ನಾನು. ರೀ ಬರ್ತಾರೀಗ ಅವ್ರು ಚಹಾ ಕೊಡೋದು. ಪಾಪ ಬೆಳಿಗ್ಗೆ ಜಲ್ದಿ ಎದ್ದು ಮೀನಕ್ಕೆ ಹೋಗಿದ್ರಲ್ರಿ ಅವರು. ನಿದ್ದು ಮಾಹಿತಿ ಮಕ್ಕೊಂಬಿಟ್ಟಾರಿ ಚಹಾ ಕೊಡೋದು ಬಿಸ್ಕಿಟ್ ತಿಂದು. ಹಾಂ, ಪಾಸ್ಬುಕ್ ತೊಗೊಂಡಿನಿ ಹೇಳ್ರಿ ನೀವು. ಇಲ್ಲ ಆಟೋ ಬಂತ್ರಿ, ಹೋಗನ್ರಿ ಈಗ ಅಮ್ಮ ಕರ್ಕೊಂಡು. ನಾವು ಬ್ಯಾಂಕಿಗೆ ಹೋಗಿ ಬಂದಿರಿ, ವಾಪಸ್ ಬಂದು ಇದು ಚಿಕನ್ ಅಂತ ಹೇಳಿದ್ರಲ್ರಿ, ಚಿಕನ್ ತರಿಸಿದ್ರಿ. ಇದು ಒಂಥರ ಸ್ಪೆಷಲ್ ಗ್ರೇವಿ ರೀ ಇವತ್ತು. ಆಮೇಲೆ ಕಡೆ ಇದು ಕಾಜು ರೈಸ್ ಅಂತೇಳಿ ಅಂದ, ಕುಷ್ಕಾ ರೈಸ್ ಸೂಪರ್ ಆಕೈತ್ರಿ ಅದು. ಅದನ್ನು ಮಾಡಕತ್ತಿ ಮತ್ತು ಬಿಸಿ ಚಪಾತಿ ಅದು ಮಾಡಿದ್ರೆ ಈಗ ಅರ್ಶಿಯಾಗಿ ಚಪಾತಿ ಹಿಟ್ಟು ನಾತಾಡ್ರಿ. ಈಗ ಇದು ಚಿಕನ್ ತೊಳ್ಕೊಂಬಂದ್ರೆ ಕುದಿಯಕ್ಕೆ ಇಡ್ಬೇಕು. ನಾವು ಕೊಬ್ಬರಿ ಹಾಕೋದು ಬೇಡ ಅಂತೇಳಿ ಅನ್ಕೊಂಡಿವ್ರಿಪ್ಪ. ಅದಕ್ಕೆ ಕೊಬ್ಬರಿ ಹಾಕಿ ಮಾಡೋದು ಬೇಡ ಅಂತೇಳಿ ಕೊಬ್ಬರಿ ಹಾಕಿದ್ರೆ ಎದಿ ಉರಿದೈತಿ ಅಂತೇಳಿ ನಮ್ಮ ಏನಂತರ ಕೊಬ್ಬರಿನ ಹಾಕ್ರಿವ ಅಂತ ಅನ್ನಕತ್ತಾರೆ. ನೋಡೋಣ ಹುಡುಗರು ಹೆಂಗೆ ಮಾಡ್ತಾರೆ ಅನ್ನತ್ತೆ. ಫಸ್ಟ್ ಮಾಡ್ತೀವಿ ಅಂದ್ಮೇಲೆ ಅದನ್ನ ತೆಗಿತಾರೆ ಅದ್ರಾಗ ಅರ್ಧ ಮಾಡಿ. ಹಾಂ, ನೀವಲ್ಲೇ ಮಾಡೋಕೆ ಹಂಗಾರೆ ಪಲ್ಯನ ಮಾಡಿಬಿಡ್ಮ. ಹೋಗ್ಲಿ, ಫಸ್ಟ್ ಪಲ್ಯನ ಮಾಡಿಬಿಡ್ರಿ. ಬೇಡಂತೆ ಕಬಾಬ್ ಇವತ್ತು ಮಾಡೋಣ, ಪಲ್ಯನ ಮಾಡೋದಕ್ಕೆ. ಅವಕ್ಕೆಲ್ಲ ರೆಡಿ ಇಟ್ಕೊಂಡಿರಿ. ನಾನು ಕಾಜು ರೈಸ್ ಮಾಡಕ್ಕೆ ಗೋಡಂಬಿ, ಆಮೇಲೆ ಕಡೆ ಒಂದೆರಡು ಇವು ರೀ ಒಣ ದ್ರಾಕ್ಷಿ ಅಲ್ಲಿಂದ ತೊಗೊಂಡು ನೋಡಿರಿ. ದ್ರಾಕ್ಷಿ ಅಷ್ಟು ಇವು ಅದಾವ ರೀ, ಕ್ಲೀನ್ ಅದಾವ ರೀ, ಸ್ವಚ್ಛ ಅದಾವ ರೀ. ಅದೇ ರೀ ಕುಷ್ಕಾ ರೈಸ್ ಮಾಡೋಕೆ ಮಮ್ಮಿ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಆಮೇಲೆ ಅದು ಕಾಜು ಮತ್ತು ಇಟ್ಕೊಂಡ್ರಿ. ಕಾಜು ರೈಸ್ ಮಾಡೋದು. ಹಾಂ, ನಿಂದೇನು ಮಮ್ಮಿ ಇವತ್ತು ಸ್ಪೆಷಲ್? ಚಿಕನ್ ಕುಷ್ಕಾ ರೈಸ್, ಚಪಾತಿ ಸ್ಪೆಷಲ್. ಅದೇ ಏನು ಸ್ಪೆಷಲ್ ಇವತ್ತು? ಪೇಮೆಂಟ್ ಬಂತಲ್ಲ. ಪೇಮೆಂಟ್ ಬಂದು ಖುಷಿಗೆ ಎಷ್ಟು ಲಕ್ಷ ಬಂದೈತಿ? ಭಾಳ ಲಕ್ಷ ಬಂದೈತಿ. ಬರಂಗಾಗಿಲ್ಲವ ಯಾವ ದೇವ್ರಿಗೆ ಬೇಡ್ಕೊಂಡು. ಹೌದಿಲ್ಲ? ಇದ್ರೊಳಗೆ ಖುಷಿ ಪಡೋಣ. ಹೌದಿಲ್ಲ? ಹೌದು. ಇದ್ರೊಳಗೆ ಖುಷಿ ಪಡ್ಕೊಂತ ಹೋಗನ್ರಿ. ಮತ್ತೇನು ಮಾಡೋದೈತಿ. ಅಮ್ಮ ಬಿರಿಯಾನಿ ಮಾಡ್ತೀನಿ ಅಂತ ಅಂದೆ, ನಾನು ಸೇರಂಗಿಲ್ಲ ಅಮ್ಮ ಬಿರಿಯಾನಿ. ಅದಕ್ಕೆ ಬೇಡವಾ ಅಂತಂದ್ರೆ ಮತ್ತು ಅದು ಕೊಬ್ಬರಿನೂ ಬೇಡ ಅಂದೆ. ನಾನು ಕೊಬ್ಬರಿ ಹಾಕಿ ಮಾಡ್ಬೇಕಂತಾರೀ. ಅದಕ್ಕೆ ಕೊಬ್ಬರಿ ಹಾಕ್ತೀನಿ. ಆಯಿತು. ನಿಮ್ಮ ಕೊಬ್ಬರಿ ನಡೀತದಿಲ್ಲ ಅದನ್ನ ಉಂಡ್ರಿ, ಏನಾಗಲ್ಲ. ಯಾಕಂದ್ರೆ ಎದಿ ಊರಿಗೆ ಬರ್ತೈತ್ರಿ ಕೊಬ್ಬರಿ ಹಾಕಿನಿ ಅಂದ್ರೆ. ಹಾಗಾಗಿ ಕೊಬ್ಬರಿ ಬೇಡ ಅನ್ಸಾಗತ್ರಿ ಜೀವ ನಮ್ಗೆ. ಮತ್ತು ಅಮ್ಮನ ಸಂಬಂಧ ಹಾಕ್ರಿ ಅನ್ನಕತ್ತಾರೆ ಅವ್ರು. ಹಾಕಿರ ಆತ. ಇಲ್ಲಿ ನೋಡ್ರಿ, ನಾನೀಗ ಕುಷ್ಕಾ ರೈಸ್ ಅಂದ್ರೆ ಕಾಜು ಕುಷ್ಕಾ ರೈಸ್ ಮಾಡೋಕೆ 2 ಏಲಕ್ಕಾಯಿ, ಲವಂಗ, ಕಾಳು ಮೆಣಸು ಎಲ್ಲ ತೊಗೊಂಡಿದ್ದೆಲ್ಲ ಹಾಕಿದ್ರಿ. ಚಕ್ರಮಿಗೆ ಹಾಕಿದ್ರಿ, ಕೊತ್ತಂಬರಿ, ಮೆಣಸಿನ್ಕಾಯಿ ರೀ, ಪಲಾವ್ ಎಲೆ, ಸಾಜೀರಿಗೆ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಉಪ್ಪು ಹಾಕಿ ಇಟ್ಟಿನ್ರಿ. ಇದೀಗ ಕುದಿ ಬರಲಿ. ಅದು ಚಿಕನ್ ಗ್ರೇವಿ ಮಾಡೋಕೆ ಕೊಬ್ಬರಿ, ಉಳ್ಳಾಗಡ್ಡಿ, ಆಮೇಲೆ ಕಡೆ ಕೊತ್ತಂಬರಿ, ಏಲಕ್ಕಾಯಿ ಇದನ್ನೇನು ಹಾಕಿಲ್ಲ ಅನ್ನೋದಿಲ್ಲ, ಅದೆಲ್ಲ ಐತ್ರಿ. ಟೊಮೆಟೊ ಹಣ್ಣು ಹಾಕಿ ಹುರಿ ಹಾಕತ್ತಾಳ್ರಿ, ಕೊಬ್ಬರಿ ಹಾಕಿ. ಇಲ್ಲ ಅಕ್ಕಿ ತೊಗೊಂಡಿನ್ರಿ ನಾನು. ಇದಕ್ಕೆ ನೀರು ಹಾಕಿ ಇಡನ್ರಿ ಸ್ವಲ್ಪ ಹೊತ್ತು. ಆಮೇಲೆ ಕಡೆ 1-2 ನೀರಲ್ಲಿ ತೊಳೆದು ಹಾಕಿಬಿಡ್ತೀನಿ ರೀ. ಈಗ ಇದು ಕುದಿ ಬರಕತ್ತನ್ರಿ, ಕುದಿ ಬರ್ತೈತ್ರಿ. ಈಗ ಅಲ್ಲಿವರೆಗೆ ಸ್ವಲ್ಪ ಅಕ್ಕಿ ಚಲೋ ಹೊತ್ನಾಗ ನೆನಿಲ್ರಿ. ಜೀರಾ ರೈಸ್ ರೀ ಇವು. ಈಗೇನು ಅಕ್ಕಿ ಹಾಕತ್ತೇನೆ ಮಮ್ಮಿ? ಅಕ್ಕಿ ಹಾಕತ್ತೈತಿ ನೋಡಿ. ಏನು ಚಿಕನ್ ತೊಳ್ಕೊಂಡೆ ಹೋಗಿ ಮಸುಮ್ನ ಅಕ್ಕಿ ಹಾಕಿ ಮಿಕ್ಸ್ ಮಾಡೋ ಮಮ್ಮಿ. ಮಿಕ್ಸ್ ಮಾಡಿ ಅನ್ನ ಕುದಿಸ್ಕೊಂಬ ಕರೆಕ್ಟಾಗಿನ. ಭಾಳ ಇದು ಗಂಡಿಡೋದು ಬೇಡ, ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಒಂದು 5 ನಿಮಿಷ ಅಷ್ಟೇ ಇದು ಹಾಕೊಂಡು ಸಾಕದು ಅಳ್ತಂದ್ರೆ ಅದಕ್ಕೆ
ಚಲೋ ಹೊತ್ತಿನ ಕುದಿಸ್ಕೊಂಡ ನಿಂದು. ಏನೇನು ಹಾಕಿದ್ದಾರೆ ಶಾಯಿಗೆ ಇದಕ್ಕೆ? ಅರ್ಶಿನ, ಉಪ್ಪು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಡ್ರಿ ಒಂದ್ಸಲ. ಮತ್ತು ನೆಕ್ಸ್ಟ್ ಜೀರಿಗೆ ಪೌಡ್ರ್, ಜೀರಿಗೆ ಪೌಡ್ರ್, ಸ್ವಲ್ಪ ಗರಂ ಮಸಾಲ ರೀ ಲೈಟಾಗಿ, ಆಮೇಲೆ ಧನಿಯಾ ಪೌಡರ್. ಇವಾಗ ಚಿಕನ್ 65 ಎವರೆಸ್ಟ್ ಒಂದು ಪ್ಯಾಕೆಟ್ ರೀ. ಫುಲ್ ರೆಡ್ ಐತಲ್ಲ ರೀ ಶ್ಯಾಮ್? ಮತ್ತು ಇಲ್ಲಿ ಕೊಟ್ಟ ಬಿಟ್ಟಾರ ನೋಡಿ ಇಲ್ಲಿ ಪ್ಯಾಕೆಟ್. ಈ ರೀತಿ ಚಿಕನ್ ಹಾಕ್ಕಾವಂತೀವಿ. ಕಾರ್ನ್ಫ್ಲವರ್, ಲಿಂಬೆ ಹಣ್ಣು. ಇಲ್ಲೇ ಖಾರ ಹಾಕಿದ್ದೆ ಇದ್ದಿದ್ದಿಲ್ರಿ ಈಕಿ, ಇವಾಗ ನೆನಪು ಬಂತಂತ ಹಾಕತ್ತಾಳ. ಹಂಗೆ ಬರ್ತಿದ್ಲ, ಹಾಕ್ತಿದ್ಲ, ಟೇಸ್ಟ್ ನೋಡ್ತಿದ್ಲ. ಈಗ ನೀರು ಬಸ್ಯಾಕಿಟ್ಟು ಬಂತು ಸಾಣಿಗೆ ಒಳಗೆ. ಅನ್ನ ನೋಡ್ರಿ ನಮ್ದು ಎಷ್ಟು ಆಯ್ತು, ಒಂದು ಸ್ವಲ್ಪ ಇಕ್ಕಿದಂದ್ರೆ ಭಾಳ ಆಗ್ಬೇಕ್ರಿಪ್ಪ. ಅದು ನೀರು ಬಸಿಲ್ರಿ. ಏನು ಮಾಡತ್ತೀವಿ ಮಮ್ಮಿ ಈಗ ನೆಕ್ಸ್ಟು? ಉಳ್ಳಾಗಡ್ಡಿ, ಆಮೇಲೆ ಕಡೆ ಕಾಜು ಅವೆಲ್ಲ ಕರೆದಿಡ್ತೀನಿ ಸ್ವಲ್ಪ. ಇದೆಲ್ಲ ನೋಡೋದ್ರ ಫಂಕ್ಷನ್ ಐತೆ ಮನ್ಯಾಗ ಇದ್ದಂಗೆ ಆಗತ್ರಿ. ಫಂಕ್ಷನ್ ಇರಲ್ಲ ಅಂದ್ರೆ ಫಂಕ್ಷನ್ ಥರ ಮಾಡ್ಬೇಕು ನಾವು. ಅದ ಖುಷಿ. ಹೌದಾ? ಫಂಕ್ಷನ್ ಇದ್ದಾಗ ಫಂಕ್ಷನ್ ಮಾಡಿ ಖುಷಿ ಪಡೋವಂಥದ್ದು ಏನಿಲ್ಲ. ಮಮ್ಮಿ ವಾವ್ ಮಸ್ತ್ ಆತ. ಅದು ರೆಸಿಪಿ ಮಾಡ್ಬೇಕಮ್ಮ. ಅದು ಇದಾ ಇನ್ನು ಹಳ್ಳಲಾಗ ಮಸ್ತ್ ಆಗಿಲ್ಲ. ಈ ರೈಸ್ ಮಸ್ತ್ ಆಕೈತಿ. ಇಲ್ಲಿ ಅರ್ಶಿನ ಚಿಕನ್ ಕುಡಿಯತಿ. ಇದನ್ನೀಗ ಒಂದು 5 ನಿಮಿಷ ಅಳಿಬಿಟ್ಬಿಡ ನನಗೆ. ಹಾಂ ಆಯ್ತಾ ಮಮ್ಮಿ? ಸ್ವಲ್ಪ ಫುಡ್ ಕಲರ್ ಹಾಕಿದ್ದೆಮ್ಮ. ಹಾಕಿದ್ದಿಲ್ಲಲ್ಲ ಬೇಡ ಅಂತ ಬಾರ್ದು ಅಂತಾರ, ತಿನ್ಬಾರ್ದು. ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಚೂರು ಅಳ್ತಡಿ ಮತ್ತೆ. ಅರ್ಶಿನ ಕಬಾಬು ಇಲ್ಲಿ ಮಸ್ತ್ ಇದಾಗೈತಿ. ಸ್ವಲ್ಪ ಉಗಿ ಹೋಗ ಬರ್ಲಿ. ಇದು ಸುಡ್ಬೇಕು ಹಿಂಗೆ ಮುಟ್ಟಿನ ಅಂದ್ರೆ ತಾಟ. ಇನ್ನು ಸ್ವಲ್ಪ ಸುಡಾಕೈತೆ ಅಷ್ಟ. ಹಿಂಗೆ ಮುಟ್ಟಿದ್ರೆ ಮುಟ್ಟಕ್ಕೆ ಆಗ್ಬಾರ್ದು. ಅವಾಗ ಆಗಿರ್ತೈತೆ ಅದು. ಹಾಂ ರೀ, ಚಪಾತಿ ಮಾಡತ್ತೇನು ಮಮ್ಮಿ? ಕಲರ್ ಕಲರ್ ಚಪಾತಿ ಹಾಕ ನೀವು. ಯಾಕ? ಅದು ಇದು ಫುಡ್ ಕಲರ್ ಹಾಕಿದ್ನಲ್ಲ, ಫುಡ್ ಕಲರ್. ಹಾಂ ಕೆಂಪದ ಹಂಗೈತೆ ಅದು ಕೈಯಾಗ. ನಾವು ಹಂಗೆ ಇದು ಮಾಡಾಕ ನೋಡಿ. ಹಾಸಿಗೆ ತೆಗಿಬೋದು. ದಾದಿ ಇಲ್ಲಿ ಮಕ್ಕೊಂಡಿದ್ರ. ಈಗ ಮಕ್ಕೊಂಡು ಎದ್ದು ಹೋದ್ರೆ ಮತ್ತೆ ಮಕ್ಕೊಂಡೆ ಅಂತಂದವ್ರು. ಇದು ಮತ್ತೆ ನಾ ಅದ್ರಾಗ ಕೂತ್ಕೊಂಡೆ. ಕಬಾಬು, ಚಪಾತಿ, ಆಕೆ ಎಣ್ಣೆ ಸಿಡಿದೀನಿ ತಾರೀಪ. ನೀ ಕರೆಕ್ಟ್ ಇದು ಮಾಡ. ಮತ್ತೆ ಆಕೆ ಮಕ ನೋಡ್ತಿಯಲ್ಲ ನೀನು. ಮಂತಿ ಎಲ್ಲಿ ಕೇಳ್ತೈತೆ ಚಿಂತೆ ಐತಿದೆ. ಆತ ಮಮ್ಮಿ ಎಲ್ಲ ಅಡಿಗೆ ಆತಮ್ಮ. ಅಮ್ಮ ಊಟ ಪಡ್ಕೊಳ್ಳೋದು ನಾಷ್ಟನ ಮಾಡಿಲ್ಲ ಏನಿಲ್ಲ ಅಮ್ಮ ಅವರು. ಅದಕ್ಕೆ ಊಟ ಕೊಟ್ಬಿಡ್ತೀನಿ. ನೀವು ಉಣ್ರಿ. ಊಟ ಮಾಡಿಬಿಡ್ರಿ ನೀವು. ಊಟ ಮಾಡಿ ಮತ್ತೆ ಮಂದಿ ಕೆಲಸ ಮಾಡೋದಿದ್ರಿ. ಏನು ನೋಡೋಣ. ಈಗ ಊಟ ಮಾಡೋ ಟೈಮ್ ರೀ. ಟೈಮ್ ಅಲ್ಲಿ ನೋಡ್ರಿ 12 ಆಯ್ತು. ನಮ್ಮ ನಾಷ್ಟ ಎಲ್ಲ ಏನಿಲ್ಲ, ಊಟ ಮಾಡಿಬಿಡ್ತೀವಿ ಈಗ. ತಗೋರಿಮ್ಮ ಉಣ್ರಿ. ಕುಷ್ಕ ರೈಸ್ ರೀ, ಚಿಕನ್ ಗ್ರೇವಿ, ಚಿಕನ್ ಕಬಾಬು, ಚಪಾತಿ ಮಸ್ತ್ ಹೊಡಿಮ. ಊಟ ಮಾಡಿ ಮಕ್ಕೊಂಡ್ರು ಚಳಿ ರೀ. ಇದು ಕಿಟಕಿ ಮುಚ್ಚಿನಿ, ಆಮೇಲೆ ಕಡೆ ಕದ ಮುಚ್ಕೊಂಡು ಕೌದಿ ಹೊಚ್ಕೊಂಡು ಮಕ್ಕೊಂಡ್ರನ್ನ ಥಂಡಿ ಹೋಗಲ್ತು. ಅಷ್ಟು ಥಂಡಿ ಬರಾಕತ್ಬಿಟ್ಟೈತ್ರಿಪ್ಪ. ಇಂಥವ್ರು ಮತ್ತು ನಮ್ಮ ಅಮ್ಮ ಮೀನ ತೊಗೊಂಬಂದಾರ ಇವತ್ತು. ಅದಕ್ಕೆ ನಾ ಹೇಳ್ತಿರೋರು ಇನ್ನೊಂದು ಸ್ವಲ್ಪ ದಿನ ಬೇಡ ಅಮ್ಮ ಸುಮ್ಮ ಕುಂದ್ರಿ ನೀವು ಅಂತೇಳಂದು. ಅವ್ರು ಇವತ್ತು ಬುಧವಾರ ಐತರಿ ನೋಡೋಣ ಅಂತಂದು ತೊಗೊಂಬಂದಾರ. ನಿನ್ನೆ ಅಮಾಸೆಗೆ ಐತಿ ನೋಡೋಣ ಅಂತೇಳಂದು. ಏನೇನ್ರಿಪ್ಪ ಮೀನ ಹೋದ್ರೆ ಚಲೋ ಆಕೈತಿ ಬಿಡ್ರಿ. ಅಂದ್ರೆ ಅವ್ರು ಕುಂದ್ರದ್ದು ನನಗೆ ಹೊಟ್ಬ್ಯಾನ್ರಿ. ಚಳಿ ಒಳಗೆ ಕುಂದ್ರಬೇಕಲ್ಲ, ಅದು ನನಗೆ ಇದು ಅನ್ನಿಸ್ತು. ಇದು ಸ್ವಲ್ಪ ಕಾಫಿ ಎಲ್ಲ ಮಾಡ್ತೀನಿ ರೀ. ಕಾಫಿ ಮಾಡ್ಕೊಂಡು ಕಾಫಿ ಕುಡಿಯೋಣ. ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಥಂಡಿ ಹೋಗ್ತೈತೇನು ರೀ. ಊಟ ಮಾಡಿದ ತಕ್ಷಣ ಮಕ್ಕೊಂಡ್ರೂ ಏನು ಇದಾಗಲ್ತು ರೀ. ಹಂಗೆ ಆಗತ್ತೈತಿ. ಹಾಲಿದ್ದಿಲ್ಲ ನಮ್ಮ ಮನೆಯವ್ರಿಗೆ ಬಂದ್ರಿ. ಈಗ ಊಟಕ್ಕೆ ಬಂದ್ರಿ ಅವರು. ಹಾಲು ತೊಗೊಂಬಂದು ಕೊಡ್ರಿ ನೀವು ಬರೋದ್ರೊಳಗೆ ಹಾಕಿಡ್ತೀನಿ ಅಂತ ಏನು ರೀ ಅವ್ರು. ಹಾಲು ಹೋಗ್ಯಾರ. ಈಗ ಹಾಲು ಬಂತು ಅಂತ ಹೇಳಿದ್ರೆ ಕಾಫಿ ಮಾಡಿಬಿಡ್ತೀನಿ ರೀ. ಬಂದ್ರಿ ಹಾಲಿನ ಪ್ಯಾಕೆಟ್. ಮೊಸರು ತೊಗೊಂದಿರಲ್ಲ ಬೇಬಿಡ್ರಿ, ಥಂಡಿ ಐತಿ. ಅದಕ್ಕೆ ಕೇಳಿದೆ. ಮತ್ತು ವಾಪಸ್ಸರ ಕೊಡಕ್ಕೆ ಬರ್ತೈತೆ ಮೊಸರು ತೊಗೊಂದಿದ್ರೆ. ಒಂದು ಪ್ಯಾಕೆಟ್ ಕಡೆ ತೆಗಿರಿ. ನಮ್ಮ ಮನೆಯವ್ರಿದು ಕಾಫಿ ಪುಡಿ ತಂದಿಲ್ಲ ರೀ. ಚಾಕನ ಇಟ್ಟಿರಿ. ಸ್ವಲ್ಪ ಚಾರ ಕುಡಿಯನ್ರಿ.
ಏನು ರೀ ಚಾಕು ಒಂದು ಸ್ವಲ್ಪ ಎನರ್ಜಿ ಬಂದು ಹೋಗುತ್ತೆ ನನಗೆ ಮತ್ತು ಚಳಿನೂ ಹೋಗುತ್ತೆ ರೀ ಅಮ್ಮಗೆ ಎಬ್ಸಿದೆ ಅಮ್ಮ ಒಲ್ರಂತ್ರಿ ಅಂದ್ರೆ ನಿದ್ದೆ ಮಾಡಕತ್ತಾರ ಅವ್ರಿಗೆ ಆಮೇಲೆ ಕಡೆ ಒಂದು 3:30-4 ಗಂಟೆಗೆ ಎಬ್ಸಿದ್ದೆ ಅಂದ್ರೆ ಚಾ ಕೊಟ್ಟು ಅಂಗಡಿಗೆ ಹೋಗಿ ಬರೋದ್ರಿ ಇಲ್ಲಿ ನೋಡ್ರಿ ನಮ್ಮ ಸುಮ್ಮನಾರು ತಬ್ರಕ್ ತಗೊಂಡ್ರೆ ಹೋಗಿ ಬಂದ್ರೆ ಸುಮ್ಮನ ಆರಾಮ ಚಲೋ ಆತು ಬಿಡುವ ತಬ್ರಕ್ ಅದು ಬಂತ ಮನೆಗೆ ಅರ್ಶಿಯ ಒಡ್ನಿ ತೊಗೊಂಬಂದಾರ ನೋಡಿ ಕಾಟನ್ ಒಡ್ನಿ ಚಂದ ಐತಿ ಒಡ್ನಿ ಅಯ್ಯ ಅನ್ಪ ನಮ್ಮ ಬಾಬರು ಬಂದ್ರಿ ಥರ್ಮಸ್ ಅನ್ರಿ ಏನ್ರಿ ಅದು ಥರ್ಮಸ್ ಅಂತ ನೋಡಿ ಮತ್ತೆ ಥರ್ಮಸ್ ಚಂದಲ್ಲ ಅವು ದೊಡ್ಡ 1-2 ಸರಿ ನೀ ಚಾ ಹಿಡಿತೇನ್ರಿ ಅದು ನಳತ್ತಂತ್ರಿ ಅದು ನಳ ಐತಂತ್ರಿ ನಳ ರೀ ಅದಕ್ಕೆ ಕಲರಿಂದ ಅದಿಲ್ರಿ ಅದು ಐತೇನ್ರಿ ಅದಾವ್ರಿ ಹಾಂ ರೀ ಹ್ಞೂ ರೀ ಹಾಂ ಬಳಿ ಮಸ್ತ್ ಅದಾವಲ್ಲ ತಬ್ರಕ್ರಿ ಈ ವಾಚ್ ಆಯ್ತಲ್ಲ ಇಂಟದೈತೆ ಸಣ್ಣಂದು ಹಾಂ ಹಾಂ ಇವು ಹೆಂಗಿದ್ವು ವಾಚ್ ಚಂದ ನೋಡಾರಿಪ್ಪ ಈ ವಾಚ್ ಅಲ್ಲ ನೀವು ಅದನ್ನು ತಗೊಂಡಿರಿ ಈಗ ನನಗೆ ಇಟ್ಬಿಡ್ಲಾರಿಪ್ಪ ಅದನ್ನ ನೋಡ್ಕೊಡ್ತಾ ಅಂತಾನೆ ಈ ಬಳಿ ಮಸ್ತ್ ಅದ ನೋಡು ಸೂಪರ್ ಅದಮ್ಮ ಬಳಿ ತೆಗಿ ಕಡೆಗಿಂದ ಹಾ ಬಳಿ ಚಂದ ಅಮ್ಮ ಸುಲ್ತಾನ ನೀವು ತಗೊಂಡು ವಾಚ್ ಚಂದ ಇವರಿಗೆ ಇದು ನೋಡಿದ ಎಷ್ಟು ಐತಿ ಮುನ್ನ ಇಂಥ ತೋರಿಸೇ ಇಲ್ಲ ನಮಗೆ ಇವು ಎಷ್ಟು ನೋಡಿ ಜೇರ ತಗೊಂಡ್ರಿ ನೀವು ಇಂಥವು ಹೌದನ ಚಂದ ಐತಿ ನೋಡು ಮಸ್ತ್ ಐತಿ ಬಳಿ ಸಟ್ಟನ್ ಚಾ ಐತಿ ಅದು ಅವ್ರು ತಗೊಂಬಂದಿದ್ದ ಮಸ್ತ್ ಐತಿ ಅದು ಚಪಾತಿ ಚಿಕನ್ ಸೇರ್ವಾ ಕಬಾಬ್ ನೀವೇ ಮಾಡಿದ್ರಿ ಅಡಿಗೆ ಚಿಕನ್ ಪಲ್ಯ ಮಾಡಿದ್ರಿ ನೀವು ಮಾಮೂ ಇದನ್ನ ಕೊಡಕತ್ತಾರ ನೋಡಿತ್ತು ಚಿಕನ್ ಅವ್ರಿಗೆ ಸಾಕಾತನ ಈಗ ಅಂಗಡಿ ಹೋಗೋ ಟೈಮ್ ರೀ 6 ರೂಪಾಯಿ ಮೀನು ಅದೆಲ್ಲ ತೊಗೊಳಕತ್ತಾಳ್ರಿ ರಿಕ್ಷಾ ಬಂದು ನಿಂತೈತ್ರಿ ಅಂದ್ರೆ ಅಮ್ಮಗೆ ನಡೆಯೋಕ್ಕಾಗೋಲ್ತ್ರಿ ಹಾಗಾಗಿ ರಿಕ್ಷಾ ಮಾಡಕತ್ತಾರ ಈಗ ಅವ್ರು ಅದ್ರಾಗ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತೀವಿ ರೀ ಇದು ನಾನು ಅಕ್ಕಿ ನೆನೆ ಹಾಕಿದ್ದೀರಿ ಒಂದು ಮಿಕ್ಸಿ ಹಾಕಕತ್ತೀನಿ ರೀ ಈಗ ಏನು ಪಡ್ಡರ ದೋಸೆ ಮಾಡಿದ್ರೆ ಅದು ನಾಳೆ ಅಂತ ಹೇಳಂದ್ರಿ ಬಾಂಡೆ ತಿಕ್ಕೊಂಬಂದ್ರೆ ಹುಡುಗರು ಹೋಗಿ ಆರಿಪ ಓದ್ಸಾಕತ್ತಾಡ್ರಿ ಇಲ್ಲಿ ಕುರಾನ್ ಓದ್ಸಾಕತ್ತಾಡ್ರಿ ನಾನು ಚಾ ಬಿಸಿದ್ದೀನಿ ಅಮ್ಮ ಚಾ ಒಯ್ಬೇಕಲ್ರಿ ಥಂಡ್ ಬಂದ್ಬಿಟ್ಟೈತೆ ಹಂಗಾಗಿ ಸ್ವಲ್ಪ ಜಲ್ದಿನ ಒಯ್ಯಾಕತ್ತೀನಿ ರೀ ಅವ್ರಿಗೆ ಬಳಿ ನೋಡ್ರಿ ಎಷ್ಟು ಚಂದ ಹೌದಿಲ್ರಿ ಬಾರಿ ಚಂದ ರೀ ಇದು ಸುಮ್ಮನೆ ತಗೊಂಬಂದಾಡ್ರಿ ಒಡ್ಡಿ ರೀ ಸುಮ್ಮನೆ ಒಡ್ನಿ ತಗೊಂಡ್ರಿ ಒಡ್ನಿ ಚಲೋ ಅದಾವ್ರಿ ದೊಡ್ಡ ಅದಾವ್ರಿ ಚಂದ ಇವು ಬಾಬಾ ಕೊಟ್ಟಿದ್ರಿ ಇದು 2 ಒಡ್ನಿ ರೀ ಆಮೇಲೆ ಕಡೆ ಅದು ಮತ್ತೆ ಅದ ನೋಡಿ ತೆಗಿಲಿದ್ರ ಒಡ್ನಿ ಚಂದ ಅಲ್ರಿ ಅವ ಇದು ವಾಚ್ ರೀ ಬಾಬಾ ತಗೊಂಬಂದು ಕೊಟ್ಟಾರ ನೋಡ್ರಿ ಅವ್ರಿ ಎಷ್ಟು ಚಂದ ಅದ ರೀ ಮಸ್ತ್ ಅದ ಹೌದೌದ್ರಿ ನನಗೂ ಬಳಿ ಮಸ್ತಿ ಬಂದ್ರು ನಮ್ಮ ಮುನ್ನ ತಗೊಂಬಂದಾರಲ್ರಿ ಅವ್ರ ಅವು ಸ್ವಲ್ಪ ಸಣ್ಣ ಹಾಕವ್ರಿ ನಮ್ಗೆ ಇವು ಕರೆಕ್ಟ್ ಅದ ನೋಡ್ರಿ ಇವು ಇವು ಕರೆಕ್ಟ್ ಅದ ರೀ ಇವ್ರಿ ನಮ್ ನೋಡಿದ್ರಿ ನಲ್ರಿ ನಿನ್ನೆ ನೋಡಿದ್ರಿ ನಮ್ ನೋಡ್ರಿ ನೀವು ನೋಡಿ ಕಳ್ಸಿರೋದಿಲ್ರಿ ಅದ ರೀ ಸಣ್ಣ ಇಲ್ಲ ರೀ ಅವು ಹ್ಞೂ 26 ಐತ್ರಿ ಇಲ್ಲವ್ವ ನಾನು ಅದೀನ್ರಿ 26 ಐತ್ರಿ ಹ್ಞೂ ರೀ ಇವೆಲ್ಲ ಅರ್ಶಿಯಾರ ಇದು ಕೆಂಪುದ ಸಣ್ಣ ಇಂಥವು ಈಗ ಮತ್ತೆ ಅಂಗಡಿ ಬಂದ್ರಿ ಹೋಗಾಕತ್ತೀರಿ ಮನೆಗೆ ಎಲ್ಲ ಸಾಮಾನು ತೊಗೊಂಡು
ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.